ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕಮೆಂಟ್ ಮಾಡಿದ್ರು ಪಾಲಕಲ್ಲಿ ಏನಾದರೂ ಒಂದು ರೆಸಿಪಿ ತೋರಿಸಿ ಪಾಲಕ್ ರೆಸಿಪಿನ ಅಂತ. ಸೊ ಹಾಗಾಗಿ ಇವತ್ತು ಪಾಲಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಮತ್ತು ಪಾಲಕ್ ಸೊಪ್ಪಲ್ಲಿ ಎರಡು ವೆರೈಟಿ ಮಾಡಿ ತೋರಿಸ್ಬಿಡ್ತೀನಿ. ಸಿಂಪಲ್ ಆಗಿದೆ. ಸೊ ಹಾಗಾಗಿ ಎರಡನ್ನೂ ಒಟ್ಟಿಗೆ ತೋರಿಸ್ಬಿಡ್ತೀನಿ. ಈಗ ಪಾಲಕಲ್ಲಿ ಏನೇನು ಮಾಡ್ತೀನಿ ಅಂದರೆ ಪಾಲಕ್ ರೈಸ್ ಮತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು ಮತ್ತು ಕಸೂರಿ ಮೇಥಿ, ಧನಿಯಾ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು 4 ಗೋಡಂಬಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಪೇಸ್ಟ್ ಮತ್ತು ಪನ್ನೀರು ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಬೆಣ್ಣೆ, ಉಪ್ಪು ಮತ್ತು ಅರಿಶಿನ ಮತ್ತು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಫಸ್ಟ್ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪಾಲಕ್ ಪನ್ನೀರ್ಗೆ ಇದೆಲ್ಲ ಬೇಯಕ್ಕೆ ಇಟ್ಕೊಳ್ತೀನಿ. ಇವಾಗ ನೋಡಿ 2 ಕಟ್ಟಷ್ಟು ಪಾಲಕ್ ತಗೊಂಡಿದ್ದೀನಿ. ಇದಕ್ಕೆ ಇಡಿಯಷ್ಟು ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ನಾನು ನೋಡಿ ಈ ದಂಟು ತಗೊಂಡಿಲ್ಲ, ಆದಷ್ಟು ಎಲೆ ಬಿಡಿಸ್ಕೊಂಡಿದ್ದೀನಿ. ದಂಟನ್ನು ನಾನು ಬಿಸಾಕಿಲ್ಲ, ಇವತ್ತು ಮೆಂತೆ ಸೊಪ್ಪಿನ ಸಾಂಬಾರ್ ಮಾಡಿದ್ನಲ್ಲ, ಸೊ ಅದಕ್ಕೇನೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಮಾಡಿದ್ದೀನಿ. ಮತ್ತೆ ಇವಾಗ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು 5 ರಿಂದ 6 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 1 ಗ್ಲಾಸ್ ಅಷ್ಟು, ತುಂಬ ನೀರು ಹಾಕೋಬೇಡಿ ಅಷ್ಟೇ. ಇದಕ್ಕೆ ಸಾಂಬಾರ್ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಗೋಡಂಬಿ ಇಷ್ಟು ಹಾಕಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ, ನೀರು ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಆಟ ಆಡಕ್ಕೆ ಇಷ್ಟ ಮಗಳು. ಏ ಅಮ್ಮ ಕಡಿಬಾರ್ದು ಅಮ್ಮ. ಏ ಜೋರಾಗೆಲ್ಲ ಕಡಿ. ಓ ನೋಡ್ದ ಅಲ್ಲಿ, ಓ ನಮಗೆ ಜೋರು ಮಾಡೋದು ಮತ್ತೆ ಆಟಾಡಕ್ಕೆ ಬಿಡಲ್ಲ ಅಂತ. ಕಡಿಬಾರ್ದು ಅಮ್ಮ ಅಮ್ಮ. ಏ ಬಾಯ್ಲಿ ನೋಡಿಲಿ, ನನ್ನ ID ಕಾರ್ಡೆಲ್ಲ ನಾನು ಕಡ್ದಾಕ್ತಾ ಇರೋದು. ID ಕಾರ್ಡೆಲ್ಲ ಹಳೆ ID ಕಾರ್ಡ್ ಬಿಡು. ಈ ಕಡೆ ಕೂತ್ಕೊಂಡು ಇನ್ನೇನು ಮಾಡ್ತೀನಿ. ಪನ್ನೀರ್ನ ಈಗ ಸ್ವಲ್ಪ ಲೈಟಾಗಿ ನಾನು ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಮಿಕ್ಸಲ್ಲಿ ಹಾಕ್ಕೊತೀನಿ. ಇದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೆಣ್ಣೆ ಎಲ್ಲ ಮೆಲ್ಟ್ ಆಗೋಗಿದೆ. ಇವಾಗ ಇದಕ್ಕೆ ಘಮ ಘಮ ಅಂತದೆ. ತಗೋ ಮಗಳು, ಫ್ರೈ ಮಾಡಿದ್ದೀನ. ಹೇಳಿ ಮಗಳು, ಏನು ಹೇಳ್ತೀರಾ? ನನಗೆ ಕನೆಕ್ಟ್ ಆಗಿದೆ ಫ್ರೈ ಮಾಡಕ್ಕೆ. ಮತ್ತೆ ಇದು ಮ್ಯಾಜಿಕ್, ಯಾಕಂದ್ರೆ ಇದು ಎದರ್ ಹಾಕಿದ್ರೆ ಟಟ್ ಅನ್ನಲ್ಲೇ ಇಲ್ಲ, ಅದು ತರ. ಹೌದಾ? ಇದಕ್ಕೆ ಏನು ಕರ್ಬೇವಿನ ಸೊಪ್ಪು ಅಥವಾ ಇದು ಹಾಕಿದ್ರೆ ಮಾತ್ರ ಕಟ್ ಅನ್ನುತ್ತೆ. ಓ ಅವುಗಳು ಮಾತ್ರನಾ? ಮಾತಾಡೋದ್ರಲ್ಲಿ ಇವ್ರು ನನ್ಗೆ ತುಂಬ ಕರೆಂಟ್ ಹೊಡಿತ ಮಗಳೇ. ಇಲ್ಲ, ಅಲ್ಲೇನೋ ಇತ್ತು, ಹುಳ ಅನ್ಕೊಂಡ್ರಾ? ಹುಳ ಅನ್ಕೊಂಡೆ. ಈಗ ಲೈಟಾಗಿ ಪನ್ನೀರ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಈಗ ನೋಡಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಬೆಣ್ಣೆ ಮತ್ತು ಎಣ್ಣೆ ಹಾಕ್ಬಿಟ್ಟು ಅದು ತೆಗೆದಿಟ್ಕೊಂಡೆ. ಇವಾಗ ಇದಕ್ಕೇನೆ ಕಡಿಮೆ ಉರಿ ಮಾಡಿಕೊಂಡು 1 ಈರುಳ್ಳಿ ದಪ್ಪದ್ದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಚಂದ ಲೈಟಾಗಿ. ನೋಡಿ ಇವಾಗ ಈಚೆ ಪಾಲಕ್ನ ಏನು ಬೇಯಕ್ಕಿಟ್ಟಿದೆ ಅದು ಕೂಡ ರೆಡಿ ಆಗಿದೆ. ಈಗ ಇದು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಅಮ್ಮದು ಲಟ್ಟಣಿಗೆ ತಗೊಳವ. ಚಪಾತಿ ಯಾರಿ ಬಾ ಅಮ್ಮ, ಬಾ ಚಪಾತಿ ಯಾರಿ ಬಾ ತಗ. ಹಾಂ ನೋಡಿ ಈಗ ಚಪಾತಿನ ಅರಿ ಕೂತ್ಕೊಂಡು. ಬೇಗ ಹೊಟ್ಟೆ ಸಿಕ್ಕಿದೆ, ಚಪಾತಿ ಅವ್ರದ್ದು ಕೊಡು. ಇಲ್ಲಿ ನೋಡಿ, ಇಲ್ಲಿ ನನ್ನ ID ಕಾರ್ಡ್ನ ಯಾವ ಥರ ಕಡ್ದಾಕಿದೆ ಅಂತ. ಬಿಡಿಲಿ ಬಿಡು. ಅಲ್ಲೂ ನಕ ಅನ್ನತ್ತಲ್ಲ, ಇಡೀ ಮನೇಲಿ ಯಾವ ಥಿಂಗ್ಸ್ನೂ ಬಿಡಲ್ಲ, ಎಲ್ಲ ಕಡ್ದು ಹಿಂಗೆ ಮಾಡೋದು. ನಿಮ್ಮಲ್ಲಿ ಯಾವುದೇ ಬೇಡದೇ ಇರೋ ವಸ್ತುಗಳು ಏನಾದರೂ ಕ್ರಷ್ ಮಾಡಬೇಕು ಅಂತಿದ್ರೆ ನಮ್ಮಲ್ಲಿ ಕ್ರಷರ್ ಇದೆ ಈ ಥರದ್ದು. ನೀವು ಇಲ್ಲಿ ಕೊಟ್ಟು ಕಳಿಸಿದ್ರೆ ನಿಮಗೆ ಚೆನ್ನಾಗಿ ಎಲ್ಲನೂ ಪುಡಿ ಮಾಡಿ ಕ್ರಷ್ ಮಾಡಿ ರುಬ್ಬಿ ಮನೆ ಕಳಿಸ್ತೀವಿ. ನೋಡಿ ಇವರೇ ಕ್ರಷರು, ಇವರೇ ಸತತವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಗಿತಾನೆ ಇರ್ತಾರೆ, ಈ ಥರ ಪುಡಿ ಮಾಡ್ತಾನೇ ಇರ್ತಾರೆ. ಕೈ ಸಿಕ್ಕಿದೆ ಎಲ್ಲದನ್ನು. ನೋಡಿ ಇವಾಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಈ ಮಸಾಲೆ ತಕ್ಕನಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನಮ್ಮದು ಖಾರದ ಪುಡಿ ಖಾರ ಇದೆ, ಸೊ ಹಾಗಾಗಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಒಂದು 1/4 ಸ್ಪೂನಷ್ಟು, 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಅಂತೀವಿ ನಾವು. ಚೆಂದ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಕೂಡ ಚೆಂದ ಫ್ರೈ ಆಗಿದೆ. ಇವಾಗ ಇದಕ್ಕೆ 1.5 ಅಷ್ಟು ಟೊಮೊಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಿ, ಇದು ಕೂಡ ಚೆಂದ ಡ್ರೈ ಆಗಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿದು ಏನು ಡ್ರೈ ಆಗಿತ್ತು ಪೇಸ್ಟ್ ಮತ್ತು ಈರುಳ್ಳಿದು ಆ ಥರ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದು ಚೆಂದ ಫ್ರೈ ಮಾಡ್ದಂಗೆ ಗ್ರೇವಿ ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಸೈಡ್ ಎಣ್ಣೆ ಬಿಡೋವರೆಗೂ ಕ್ಲೋಸ್ ಮಾಡಿಟ್ಟಿರ್ತೀನಿ. ಈಗ ನೋಡಿ ಸೈಡ್ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಇದಕ್ಕೆ ಕಸೂರಿ ಮೇಥಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ.
ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಅದನ್ನ ಕಸ್ತೂರಿ ಮೇಥಿ ಅಂತಾರೆ ಕನ್ನಡದಲ್ಲಿ. ನನಗೆ ಅದು ಗೊತ್ತಿಲ್ಲ, ಸಾರಿ ಕ್ಷಮಿಸಿ. ಆ್ಯಕ್ಚುಲಿ ಇದು ಕರೆಯೋದೇ ಕಸೂರಿ ಮೇಥಿ ಅಂತ ಅಂದ್ಕೊಂಡು ನಾನು ಕಸೂರಿ ಮೇಥಿ ಅಂತಿದ್ದೆ. ನೋಡಿ ಒಳ್ಳೆ ಗಮ್ ಅಂತಿದೆ. ಆ್ಯಕ್ಚುಲಿ ಪೇಸ್ಟ್ಗಳೇ ಚಂದ, ಪೇಸ್ಟ್ಗಳಿಂದ ಮಾಡಿ ಯಾವುದೇ ರೆಸಿಪಿ ಆದರೂ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನೋಡಿ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಒಳ್ಳೆ ಕಲರ್ ಬಂದಿದೆ. ಪಾಲಕ್ ಸೊಪ್ಪನ್ನು ಬೇಯಿಸಿ ಪೇಸ್ಟ್ ಮಾಡ್ಕೊಂಡು ಬಂದಲ್ಲ, ಅದು ಯಾವ ಕಲರೇ ಹಾಕೋದು ಬೇಡ ಇದಕ್ಕೆ, ಅಂಥ ಕಲರ್ ಇದೆ ಇದು. ಆ್ಯಕ್ಚುಲಿ ಚಾಪ್ಸ್ಗಳೆಲ್ಲ ಮಾಡುವಾಗ ಸಾಂಬಾರು ಸೊಪ್ಪು ಪುದೀನ ಇವೆಲ್ಲ ಹಾಕಿ ಕಲರ್ ಬಿಡ್ತಾರೆ. ಇದಕ್ಕೆ ಇದೊಂದೇ ಸಾಕು ಕಲರ್ ಬರೋಕ್ಕೆ. ಪಾಲಕ್ ಸೊಪ್ಪು ಅಂಥ ಒಳ್ಳೆ ಕಲರು, ಹಸಿರು ಅಂದರೆ ಹಸಿರೇ ಅದು. ನೋಡಿ ಅದಕ್ಕೆ ಈಗ ಟೊಮೊಟೊ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಆದರೂ ಕೂಡ ಅದ್ರ ಬಣ್ಣ ಅಷ್ಟು ಚೇಂಜ್ ಆಗೇ ಇಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಅಂದರೆ ಈ ತೊಳೆದು ಅಷ್ಟು ಹಾಕೋಷ್ಟು, ತೊಳೆದು ಹಾಕೋಣ ಅಷ್ಟೇ, ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೆ. ಇವಾಗ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿರ್ತೀನಿ. ಅವರಿಬ್ರು ನಿಜವಾಗ್ಲೂ ಜಗಳ ಆಡ್ತಾರೆ. ಹಂಗೆ ಕಚ್ಚಿಸ್ಕೊಳ್ಳೋದು. ಇಬ್ರು ನಾವು ಆಟ ಆಡಿ ಅಂತ ಕರ್ಕೊಂಬಂದ್ರೆ ಇಬ್ರು ಫೈಟಿಂಗ್ ಬಿದ್ದು ನೋಡಿಲಿ. ಆಕ್ಚುಲಿ ನಾವು ನಾಯಿ ತಗೊಬಂದಿದ್ವಿ ಅಂತ ನಮ್ಮ ಅಮ್ಮ ಬಗ್ಗೆ ಹೇಳ್ತಿಲ್ಲ, ನಿಜವಾಗ್ಲೂ ದಿನ ಅದೇ ಜಗಳ ಮಾಡ್ತಾರೆ. ನನ್ನ ಮಗಳಂತೂ ಅದ್ರ ಬಗ್ಗೆ ಅವ್ರ ಡ್ಯಾಡಿಗೆ ನನಗೆ ಹೇಳದೆ, ಕಂಪ್ಲೇಂಟ್ ಮಾಡದೆ, ಅದಕ್ಕಷ್ಟು ಮಾಡ್ತು ಅಂತ. ಇವಾಗ ನೋಡಿ, ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕೊಬೇಕು. ಈಗ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಮತ್ತೆ ಬೇಕು ಅಂದರೆ ಟೇಸ್ಟ್ ನೋಡಿ ಹಾಕೊಬೋದು. ಅಮ್ಮ ಕಚ್ಚಬಾರ್ದು, ನಿನ್ನ ಬೊಗಳು ಆಟಾಡೋ, ಕಚ್ಚಬಾರ್ದು ಅಷ್ಟೇ. ಕೈ ಕೊಟ್ಟಿಲ್ಲ, ಕೈ ಕೊಟ್ಟಿದ್ದೆ. ಕಿಲ ಮಾಡ್ತೀನಿ, ಮಲ್ಕುಲಿ ಕಿಲ ಮಾಡೋಣ ಬನ್ನಿ. ನಾನು ಕಿಲ ಮಾಡೋಣ. ಅಮ್ಮ ಏನಕ್ಕೆ ಇವತ್ತು ಇಷ್ಟು ಖುಷಿ ನಿಮಗೆ? ಇವತ್ತೇನು ಖುಷಿ? ಇವತ್ತು ನಮ್ಮ ಅಮ್ಮಗೆ ಆಕ್ಚುಲಿ ಸ್ಪೆಷಲ್. ಏನಕ್ಕಂದ್ರೆ ತುಂಬಾ ದಿನ ಆಗಿತ್ತು ನಾವು ಹೊರಗಡೆ ಕುಕ್ ಮಾಡಿ, ಇವತ್ತು ಹೊರಗಡೆ ಬಂದಿದೀವಿ ನಾವು ಇವತ್ತು. ಅದಕ್ಕೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಎಂಜಾಯ್ ಮಾಡ್ರಿ ಪುತ್ತಾನಿ. ಎಲ್ಲಿ ಏಯ್ ಪೆಟ್ಟು ಬೀಳುತ್ತೆ. ಇವತ್ತೇನು ವಿಡಿಯೋ ಮಾಡ್ತಾ ಇದ್ವಿ ಅಂತ ಸುಮ್ಮನೆ ಸ್ವಲ್ಪ ಸ್ಕೋಪ್ ತಗೊಂಡಿದೆ. ಇವಾಗ ಎಲ್ಲ ರೆಡಿ ಆಗಿದೆ. ಇವಾಗ ಪನ್ನೀರ್ ಹಾಕೋ ಟೈಮ್. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾನು ಪಾಲಕ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಾನು ಸ್ವಲ್ಪ ಎತ್ತಿಟ್ಕೊತೀನಿ. ನಾನು ನೋಡಿ 200 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದ್ದೆ. ಇದಕ್ಕೆ ಈ ಗ್ರೇವಿ ಜಾಸ್ತಿ ಆಗುತ್ತೆ. ಅಲ್ಲಿ ನೋಡಿ ಅಮ್ಮ ನೋಡಿರಿ, ಏನು ಗೊತ್ತಿಲ್ಲ. ಐರಿ ಹಾಗಾಗಿ ಗ್ರೇವಿ ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಈಗ ಗ್ರೇವಿನ ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಏನು ಟೊಮೆಟೊ ರುಬ್ಬಿದ್ದು ಬೌಲ್ ಇತ್ತು, ಆ ಬೌಲ್ ಒಳಗಡೆ ಹಾಕ್ಕೊಳ್ತೀನಿ ಸ್ವಲ್ಪ. ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಪಾಲಕ್ ರೈಸ್ ತೋರಿಸ್ತೀನಿ ಅಂತ ಹೇಳಿದ್ಕೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇವಾಗ ಇದಕ್ಕೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಪನ್ನೀರು, ಅದ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಪನ್ನೀರ್ ಹಾಕಿ ಬಿಟ್ಟು ಒಂದು 5 ಮಿನಿಟ್ಸ್ ಆಗಿತ್ತು. ಸೊ ನೋಡಿ ಎಲ್ಲ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದಾ ಈ ನೀರನ್ನ? ಹಾಂ ಕುಡಿ ಮಗಳು. ಈಗ ನೋಡಿ ಕೊನೆಗೆ ಇವಾಗ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀವಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ವೇಳೆ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ, ಅಥವಾ ನೀವು ಗೋಡಂಬಿನ ನೆನೆಸಿ ಗ್ರೈಂಡ್ ಮಾಡಿ ಅದು ಚೆಂದ ಪೇಸ್ಟ್ ಮಾಡಿ ಹಾಕಿದ್ರು ಹಾಕ್ಬೋದು. ಇಲ್ಲ ಅಂದರೂ ಕೂಡ ನೀವು ಕೊನೆಗೆ ನಾನೇನು ಮಾಡ್ತೀನಿ ಅಂದರೆ, ಒಂದೊಂದ್ಸರಿ ಇದು ಇರಲ್ಲ ಅದು ಇರಲ್ಲ ಅಂದರೆ, ನಾನು ಸೊಪ್ಪಿನ ಸಾಂಬಾರುಗಳಿಗೆ ಸ್ವಲ್ಪ ಹಾಲಿನ ಕೆನೆ ಇರುತ್ತಲ್ಲ, ಅದು ಗ್ರೈಂಡ್ ಮಾಡಿ ಹಾಕ್ತೀನಿ, ಚೆನ್ನಾಗಿರುತ್ತದ. ಸೊ ಹಂಗೆ ಮಾಡಿ ಹಾಕ್ಬೋದು. ಬಟ್ ಇದೇ ಬೇರೆ ಟೇಸ್ಟ್, ಬಟ್ ಅದು ಚೆನ್ನಾಗಿರುತ್ತೆ. ಈಗ ನೀವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಏನೇ ಇದ್ರೂ ಹಾಕೊಬೋದು. ನೀವು ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕೋಬೋದು, ಸ್ವಲ್ಪ ಸ್ವೀಟ್ ಬೇಕು ಅಂದರೆ. ತುಂಬ ಎಲ್ಲರೂ ಪಾಲಕ್ ರೆಸಿಪಿ ತೋರಿಸಿ ಅದಕ್ಕೆ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡ್ಬೋದು. ಇವಾಗ ಇದು ಕುದಿಯೋದ್ರೊಳಗೆ ನಾನು ಇದಕ್ಕೆ ಚಪಾತಿ ಮಾಡ್ಕೊಬಿಟ್ಟು ಬಂದುಬಿಡ್ತೀನಿ. ನೋಡಿ ಈಗ ರೆಡಿಯಾಗಿದೆ. ಇವಾಗ ಎತ್ತಿಟ್ಕೊಂಡು ಪಾಲಕ್ ರೈಸ್ ಮಾಡ್ತೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇವಾಗ ಈ ಪ್ಯಾನಿಗೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಚೆನ್ನಾಗಿರುತ್ತೆ. ಸೊ ನಾನು ತುಪ್ಪ ಹಾಕ್ತಿಲ್ಲ, ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನೀವು ಎಣ್ಣೆ ಬೆಣ್ಣೆ ನೋಡಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ನೋಡಿ ಬೆಣ್ಣೆ ಎಲ್ಲ ಮೆಲ್ಟ್ ಆಗ್ತಾಯಿದೆ. ಇವಾಗ ಇದಕ್ಕೆ ಕಾಳು ಮೆಣಸು, ಚಕ್ಕೆ ಮತ್ತು 2 ಪಲಾವ್ ಎಲೆ. ಅಂದರೆ ಇದು ಬೇರೆ ಥರ ಪಲಾವ್ ಎಲೆ, ನಾನು ಹೇಳಿದ್ದೀನಲ್ಲ ಬಿರಿಯಾನಿ ಎಲೆ, ಅದು ಇದು. ನೀವು ಅದಕ್ಕೆ ಪಲಾವ್ ಎಲೆ ಬೇಕಾದರೆ ಹಾಕೊಬೋದು. ಮತ್ತು ಇದಕ್ಕೆ
ಜೀರಿಗೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಜೀರಿಗೆ ಚೆನ್ನಾಗಿರುತ್ತೆ, ತುಂಬ ಏನು ಇಂಗ್ರೀಡಿಯೆಂಟ್ಸ್ ಇಲ್ವಲ್ಲ. ಸೊ ಹಾಗಾಗಿ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಜೀರಿಗೆ. ಇದು ಪೆಪ್ಪರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೀವೇನಾದ್ರು ಮಕ್ಳಿಗೆ ಕೊಡ್ತೀವಿ ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದೆ ಈರುಳ್ಳಿ ಫ್ರೈ ಆಗೋಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಯಾಕಂದರೆ ನಾನು ಅದಕ್ಕೆ ಹಾಕಿದ್ದೀನಿ, ಹಾಕದಿದ್ರೂ ಆಗುತ್ತೆ. ಬಟ್ ನೀವು ಪಾಲಕ್ ರೈಸ್ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ತೀನಿ, 1 ಸ್ಪೂನಷ್ಟು. ಏನು ನಾನು ತೆಗೆದಿಟ್ಕೊಂಡಿದ್ದೆ ಆ ಗ್ರೇವಿ ಹಾಕ್ತಾಯಿದ್ದೀನಿ. ನೀವು ಆ ಪಾಲಕ್ ರೈಸ್ ಮಾಡೋದಿದ್ರೆ ಏನು ಬೇಯಿಸಿಟ್ಕೊಂಡಿರ್ತೀರ ಡೈರೆಕ್ಟ್ ಅದನ್ನೇ ಹಾಕ್ಬೋದು. ನೀವು ಇದಕ್ಕೆ ರೈಸ್ ಹಾಕ್ಕೊಂಡು ತಿನ್ಬೋದು ಅಂತ ಅನ್ಕೊಬೋದು. ಆದರೆ ನಾನು ಇದು ಪಾಲಕ್ ರೈಸ್ ನೀವು ಸಪ್ರೇಟಾಗಿ ಮಾಡ್ತೀನಿ ಅಂದರೆ ಒಂದು ಈರುಳ್ಳಿ ಎಣ್ಣೆಗೆ ಚಕ್ಕೆ ಲವಂಗ ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಬೇಕು. ಅವಾಗ ಎಣ್ಣೆ ಬಿಡೋವರೆಗೂ ಬಿಡಿಸಿದ್ ನೋಡಿ ಕಪಿ ಕೆಲಸ ಇದನ್ನ ನೋಡಿ. ಪಾಟ್ ಬಿಡಿಸಿದೆ, ಹಾಂ ಪಾಟ್ ಬಿಡಿಸೋದು ಬೇರೆ, ಆಮೇಲೆ ಅದು ಎದುರ್ಕೊಳ್ಳೋದು ಬೇರೆ. ನೋಡಿ ಇವಾಗ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೆ, ಅದು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು, ಸೊ 1 ಬೌಲಷ್ಟು ರೈಸ್ ತೊಗೊಂಡಿದ್ದೀನಿ, ಅದೇ ಮಿಕ್ಸ್ ಮಾಡ್ಕೊತೀನಿ. ಪಾಲಕ್ ರೈಸ್ ಕೂಡ ರೆಡಿ ಆಯಿತು. ಈಗ ಹೆಂಗಿದ್ರು ಪಾಲಕ್ದು ಪನ್ನೀರ್ ಮಾಡ್ತಾ ಇದ್ದಲ್ಲ, ಸೊ ಇದನ್ನು ತೋರಿಸ್ಬಿಡೋಣ ಅಂತ ಒಟ್ಟಿಗೆ ತೋರಿಸ್ಬಿಟ್ಟೆ. ಇವಾಗ ಇದನ್ನು ನೋಡಿ ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಚಪಾತಿಗೆ ಪಾಲಕ್ ಪನ್ನೀರ್, ಪಾಲಕ್ ರೈಸ್ ಕೂಡ ಚೆನ್ನಾಗಿದೆ. ಮಗಳು ಟೇಸ್ಟ್ ನೋಡ, ಹೇಗಿದೆ ಮಗಳು? ಲಾಸ್ಟಿಗೆ ಕ್ರೀಮ್ ಹಾಕಿದ್ನಲ್ಲ, ಅದು ಒಳ್ಳೆ ಟೇಸ್ಟ್ ಕೊಡ್ತಿದೆ, ತುಂಬ ಚೆನ್ನಾಗಿದೆ. ಅಕ್ಕಿ ರೊಟ್ಟಿ ಅಥವಾ ಚಪಾತಿ, ಪೂರಿ ಮತ್ತು ಗೀ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಲೇ ತಿನ್ನಬೇಕು ಪಾಲಕ್ ರೈಸ್, ಚೆನ್ನಾಗಿರುತ್ತೆ. ಇದು ಕೂಡ ಪಾಲಕ್ ಪನ್ನೀರ್ ಸಕ್ಕತ್ತಾಗಿ ಬಂದಿದೆ. ಹಾಂ, ಈಗ ನನ್ನ ಮಗಳು ಟೇಸ್ಟ್ ಮಾಡಿ ನೋಡ್ತೆ ಪನ್ನೀರು. ಹೇಗಿದೆ ಮಗಳು? ತುಂಬಾ ಚೆನ್ನಾಗಿದೆ, ನೀವು ಹೇಳಂಗೆ. ಹೌದಾ? ಇದು ಕೊಡು. ಅಮ್ಮುಗೆ. ಅಮ್ಮು ಇಲ್ಲಿ ನೋಡಿ, ಇಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಇದಕ್ಕೆ. ಚಪಾತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ಪಾಲಕ್ ಪನ್ನೀರು ಮತ್ತೆ ಪಾಲಕ್ ರೈಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು, ಬಾಯ್. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು.